6 months ಇಂಜಿನ್ ವಾರಂಟಿ ಕೊಡ್ತೀನಿ, 6 months ಬೈಬ್ಯಾಕ್ ಗ್ಯಾರಂಟಿ ಇರುತ್ತೆ, 70% ರೀಫಂಡಬಲ್ ಇರುತ್ತೆ. ಡಿಯೋ 125 ಗಾಡಿಗಳು ಮೂರೂ 85 ಮಾಡಿಸ್ಕೊಡ್ತೀನಿ. 24 ಮಾಡಲ್ RC 200 23 ಮಾಡಲು ಬರೀ 8,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ ಪೀಸ್. ಪ್ರತಿ ತಿಂಗಳು ಹೊಸ ಗಾಡಿಗಳು, ಪ್ರತಿ ತಿಂಗಳು ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತೀರಾ. 150 ಇಂದ 160 ರೇಂಜ್ ಅಲ್ಲಿ ಗಾಡಿ ಆಗುತ್ತೆ. ಆಫೀಸ್ ವಿಸಿಟ್ ಕೊಡಿ, ಗಾಡಿ ಜೆನ್ಯೂನ್ ಆಗಿದೆ. ಕಸ್ಟಮರ್ ಈ ಗಾಡಿನ ಸೇಲ್ ಮಾಡ್ಕೊಡಕ್ ಬಿಟ್ಟಿದ್ದಾರೆ, ಬಟ್ ಚೆನ್ನಾಗಿ ಅಂತ ಹಾಕೊಂಡಿದೀನಿ. ಟೆಸ್ಟ್ ರೈಡ್ ಮಾಡಿ ಇಷ್ಟ ಆದ್ರೆ ತಗೊಳ್ಳಿನೇ ಪರವಾಗಿಲ್ಲ. ಯಾವ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆಗಲ್ಲ. ನಾನು ಕೊಡೋ ಗಾಡಿ ತಗೊಂಡು ನಿಮ್ದೇ ಆಗಿರ್ತೀನಿ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ಶ್ರೀ ಸಾಯಿ ಬೈಕ್ ಝೋನ್ಗೆ ಬಂದಿದ್ದೀವಿ. ಇಲ್ಲಿ ವಿಡಿಯೋ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ. ಒನ್ ಮಂತ್ ನಮ್ ಸಾರು ನಮಗೋಸ್ಕರ ವಿಡಿಯೋ ಮಾಡ್ತಾರೆ, ಮಿಸ್ ಮಾಡದೆ ನೋಡಿ. ಪ್ರತಿ ತಿಂಗಳು ಹೊಸ ಗಾಡಿಗಳು, ಪ್ರತಿ ತಿಂಗಳು ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತೀರಾ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂದ್ರೆ ಯೂಸ್ ಟು ವೀಲರ್ ಒಳ್ಳೆ ಗಾಡಿ ನೋಡ್ತೀರಾ. ಇಷ್ಟೊಂದು ಕನ್ಫರ್ಮ್. ರೆಸ್ಪಾನ್ಸ್ ಚೆನ್ನಾಗಿತ್ತ ಸರ್? ಸೂಪರ್ ರೆಸ್ಪಾನ್ಸ್ ಇದೆ. ನನಗೆ ರೆಸ್ಪಾನ್ಸ್ ಬಗ್ಗೆ ನಾನು ನೆಗೆಟಿವ್ ಕಮೆಂಟೇ ಕೊಡಲ್ಲ. ಕಸ್ಟಮರ್ಸ್ಗಳು ಅದಕ್ಕೆ ಬೆಲೆ ಕೊಟ್ಟೆ ಕೊಡ್ತಾರೆ. ಬಟ್ ಟೈಮಿಂಗ್ಸ್ ಮೇಂಟೈನ್ ಮಾಡಿ ಪ್ಲೀಸ್. 10 ಗಂಟೆ ಮೇಲೆ 7 ಗಂಟೆ ಒಳಗೆ ಫೋನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಅಂಡ್ ಏನಾದ್ರು ಆಫರ್ಸ್ ಸರ್ ನಮ್ ವೀಕ್ಷಕರಿಗೆ? ಮೈನ್ ಈ ಆಫರ್ಸ್ ಬಗ್ಗೆ ಹೇಳಕ್ ಬಂದೆ ಸರ್. ಈ ಪೆಟ್ರೋಲ್ ಫ್ರೀ ಕೊಡೋದು, ಈ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಫ್ರೀ ಮಾಡಿಸ್ಕೊಡೋದು, ಆಮೇಲೆ ಏನ್ ಹೇಳ್ತಾರೆ ಎಕ್ಸ್ಟ್ರಾ ಚಾರ್ಜಸ್ ಹಾಕೋದು, ಇದೆಲ್ಲ ಇದೆಯಲ್ಲ, ಅದೆಲ್ಲ ನಮ್ಮ ಹತ್ರ ಯಾವ ಕಾರಣಕ್ಕೂ ಇಲ್ಲ. ನಮ್ದೆಲ್ಲ ಆಫರ್ ಇಲ್ದಿರೋದು ವೆಹಿಕಲ್ಸ್. ಪವಿತ್ರ ಸರ್ ಕಡೆಯಿಂದ ನಮ್ಮ ಕಡೆಯಿಂದ ನಿಮ್ಗೆ ಏನ್ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ವೆಹಿಕಲ್ ವಾರಂಟಿ ಕೊಡ್ತೀನಿ. ನಾನು ಕೊಡೋ ಗಾಡಿ ನಿಮ್ಗೆ ಏನೂ ತೊಂದರೆ ಆಗಲ್ಲ. ನಾನು ಕೊಡೋ ಗಾಡಿಯಿಂದ ನೀವು ನೆಮ್ಮದಿ ಆಗಿರ್ತೀರಾ. ಈ ಪೆಟ್ರೋಲ್ ಕೊಡೋನು, ಹೆಲ್ಮೆಟ್ ಕೊಡೋನು, ಫುಲ್ ಟ್ಯಾಂಕ್ ಪೆಟ್ರೋಲ್, ಆಮೇಲೆ ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಡೋನು, ಇದೆಲ್ಲ ನಂಬಕ್ ಹೋಗ್ಬೇಡಿ. ನಿಮ್ ದುಡ್ಡನ್ನ ನಿಮ್ಗೆ ಎಸ್ಕೊಂಡು ಮಾಡಿಸ್ಕೊಡೋ ದುಡ್ಡದು. ನಮ್ದ್ರಲ್ಲಿ ₹1 ಆಫರ್ ಇಲ್ಲ. ಆಫರ್ ಕೊಡೋ ಜನ ನಾವಲ್ಲ. ನಮ್ಮ ಹೆಸರಿಗೆ ವೆಹಿಕಲ್ ಟ್ರಾನ್ಸ್ಫರ್ ಮಾಡಿಸ್ಕೊಡೋದ ಜೊತೆಲಿ, ಡಾಕ್ಯುಮೆಂಟ್ ಮಾಡಿಸ್ಕೊಡೋ ಜೊತೆಲಿ, ನಾನು ಕೊಡೋ ವೆಹಿಕಲ್ ಇದೆಯಲ್ಲ ಅದು ತಗೊಂಡು ನೀವು ಆರಾಮಾಗಿರ್ತೀರಾ. ನನ್ನ ಕಡೆಯಿಂದ ನಿಮ್ಗೆ ಹೇಳ್ತೀನಿ ಕೇಳಿ, ಯಾವ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆಗಲ್ಲ. ನಾನು ಕೊಡೋ ಗಾಡಿ ತಗೊಂಡು ನಿಮ್ದೇ ಆಗಿರ್ತೀನಿ. ಸೂಪರ್ ಸರ್. ಯಾವ್ದು ಹಿಡನ್ ಚಾರ್ಜಸ್ ಯಾವ್ದು ಇರಲ್ಲ, ಅದು ವೀಕ್ಷಕರಿಗೆ ಗೊತ್ತಿರುತ್ತೆ. ಏನು ಹಿಡನ್ ಚಾರ್ಜಸ್ ಅಂದ್ರೆ ಎಕ್ಸ್ಟ್ರಾ ನಮ್ ಕಡೆಯಿಂದ ನಿಮ್ಗೆ ಎಲ್ಲ ಬರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್, ಅದು ಗೌರ್ಮೆಂಟ್ ಕಟ್ಟೋ ಫೀಸ್ ನೀವು ಪೇ ಮಾಡ್ಲೇಬೇಕು. ಇನ್ಶೂರೆನ್ಸ್ ಚಾರ್ಜ್ ಪೇ ಮಾಡ್ಲೇಬೇಕು. ಇದು ಎಕ್ಸ್ಟ್ರಾ ಬರೋ ಚಾರ್ಜಸ್. ಯಾಕಂದ್ರೆ ಗೌರ್ಮೆಂಟ್ ಏನ್ ಪೇಮೆಂಟ್ ಕೊಡ್ತೀವೋ ನೀವು ಕಸ್ಟಮರ್ ತಗೋತೀವಿ ಸರ್. ಸಿಂಪಲ್ ಆಗಿ ಒಂದ್ ಮಾತು ಹೇಳ್ಬೇಡ ಸರ್, ಎನಿ ವೆಹಿಕಲ್ ₹5,000 ಜಾಸ್ತಿ ಇಟ್ಕೊಳ್ಳಿ ಸರ್. ₹5,000 ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಇಟ್ಕೊಳ್ಳಿ. ಇದ್ರಲ್ಲಿ ಇನ್ಕ್ಲೂಡ್ ಆಲು, ಇನ್ಶೂರೆನ್ಸ್ ಸೇರಿಸಿ, ಟ್ರಾನ್ಸ್ಫರ್ ಸೇರಿಸಿ ವೆಹಿಕಲ್ ನಿಮ್ಮ ಹೆಸರು ಮಾಡಿಸ್ಕೊಡ್ತೀವಿ. ಡಾಕ್ಯುಮೆಂಟೇಶನ್ ಜೆನ್ಯೂನ್ ಆಗಿರುತ್ತೆ. ನೀವು ಗಾಡಿ ತಗೊಂಡು ಹೋಗ್ಬಿಟ್ಟು 3 ತಿಂಗಳು ಬಿಟ್ಟು ಬಂದು ಈ ಗಾಡಿ ಡಾಕ್ಯುಮೆಂಟ್ ಸರಿ ಇಲ್ಲ, ಈ ತರ ನೆಗೆಟಿವ್ ಬಿಸ್ನೆಸ್ ಮಾಡಕ್ ಹೋಗಲ್ಲ. ಜೆನ್ಯೂನ್ ಬಿಸ್ನೆಸ್ ಮಾಡ್ತೀವಿ, ಕ್ವಾಲಿಟಿ ಬಿಸ್ನೆಸ್ ಮಾಡ್ತೀವಿ. ನಿಮ್ಮ ಹತ್ರ ತಗೊಂಡಿರೋರಿಗೆ ಗೊತ್ತಿರುತ್ತೆ ಸರ್ ಹೆಂಗಿದೆ ಕ್ವಾಲಿಟಿ. ನಿಮ್ಗೆ ನನ್ನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇವು ಒಂದು 5 years 10 years ಬಿಫೋರ್ ರಿವ್ಯೂ ನೋಡಿ, ಓಕೆನಾ? ನೆನ್ನೆ ಮೊನ್ನೆ ಅಂದ್ರೆ ನಾವೇ ಮಾಡಿರ್ತೀವಿ ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಬಂದಿರ್ತವೆ. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಇವತ್ತವರೆಗೂ ರಿವ್ಯೂ ನೋಡೋನಲ್ಲ. ಯಾಕಂದ್ರೆ ನನಗೆ ಹೆಂಗಿದ್ದೀನಿ ನನ್ಗೆ ಗೊತ್ತು. ನನ್ನ ಕ್ವಾಲಿಟಿ ನನ್ನ ಕಸ್ಟಮರ್ಸ್ ಗೊತ್ತಿರುತ್ತೆ. ನೀವು ಕಸ್ಟಮರ್ಸ್ ಆಗಿದ್ರೆ ನಿಮಗೂ ಗೊತ್ತಿರುತ್ತೆ. ಥ್ಯಾಂಕ್ಸ್ ಸರ್. ಅಂಡ್ ಲೊಕೇಶನ್ ಸರ್ ಎಕ್ಸಾಕ್ಟ್ ಆಗಿ ಇದು ಲೊಕೇಶನ್ ನಿಮ್ಗೆ ಎಕ್ಸಾಕ್ಟ್ ಬಂದ್ಬಿಟ್ಟು ನಿಮ್ಗೆ ಇದನ್ನ ವಿವಿಪುರಂ ಅಂತ ಕರೀತಾರೆ. ನಿಮ್ಗೆ ಲ್ಯಾಂಡ್ ಮಾರ್ಕ್ ಯಾವ ತರ ಬರ್ತಂದ್ರೆ ಹೋಟೆಲ್ KR ಮಾರ್ಕೆಟ್, ನ್ಯಾಷನಲ್ ಕಾಲೇಜು, ಆಮೇಲೆ ಲಾಲ್ಬಾಗು, ಈ ಮಿಡ್ಲಲ್ಲಿ ನಮ್ಮ ಆಫೀಸ್ ಬರುತ್ತೆ. ನಿಮ್ಗೆ KR ಮಾರ್ಕೆಟ್ ಇಂದ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್, ಅಲ್ಲಿಂದ ಬಸಪ್ಪ ಸರ್ಕಲ್, ಅದಾದ್ಮೇಲೆ ನಮ್ಮ ಆಫೀಸು. ಒಂದೇ ಸ್ಟ್ರೈಟ್ ರೋಡ್, ಎಲ್ಲೂ ಟರ್ನ್ ಮಾಡಂಗಿಲ್ಲ. ಮುರುಗಲ್ ಮಠ ರೋಡ್ ಅಂತ ಬೋರ್ಡ್ ಇದೆ, ಬೋರ್ಡ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇರೋದು. ಪಕ್ಕ ಬರೋರು ಏನೋ ಡೌಟ್ ಆದ್ರೆ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ವಾಟ್ಸಪ್ ಅಲ್ಲಿ ಆಯ್ ಅಂತ ಶೇರ್ ಮಾಡಿ, ನಾನು ಎಕ್ಸಾಕ್ಟ್ ಲೊಕೇಶನ್ ಶೇರ್ ಮಾಡ್ತೀನಿ. ಇಲ್ಲ ಅಂದ್ರೆ ಶ್ರೀ ಸಾಯಿ ಬೈಕ್ ಝೋನ್ ಅಂತ ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೈ ಸರ್. ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. 2018 ಮಾಡಲ್ಲು, ಜೆನ್ಯೂನ್ 13,000 ಕಿಲೋಮೀಟರ್ ಓಡಿದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ನೋಡಿ. ಸಿಂಗಲ್ ಓನರು, ಲೇಡಿ ಯೂಸ್ ಮಾಡಿರೋದು. 48 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 43-44 ರೇಂಜ್ ಅಲ್ಲಿ ಆಗುತ್ತೆ. ಗಾಡಿ ನೀಟ್ ಆಗಿದೆ. ಒಬ್ಬರೇ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ ಸ್ನೇಹಿತರೆ. ಇದು 22 ಮಾಡಲ್ ಸ್ಪ್ಲೆಂಡರ್, 70,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 66-67 ಆಗುತ್ತೆ, ಫೈನಲ್ ಆಗುತ್ತೆ ಸ್ನೇಹಿತರೆ. ಇದು 24 ಮಾಡಲ್, ಬರೀ 3,000 ಓಡಿದೆ. 82 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 78 ಗೆ ಫೈನಲ್ ಕೊಡ್ತೀನಿ ಸ್ನೇಹಿತರೆ. ಓಕೆ ಸರ್. ಅಂಡ್ ಇದು ಸರ್, ಇದು 24 ಮಾಡಲ್, ಶೈನ್ 100cc ಗಾಡಿ. ಇದು
24 ಮಾಡಲು 70,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 68 ಆಗುತ್ತೆ ಸ್ನೇಹಿತರೆ. ಓಕೆ ಸರ್. ಇದು ಡಿಸ್ಕವರ್ 150cc 30,000 ರೂಪಾಯಿ ಫೈನಲ್ ಕೊಡ್ತೀನಿ. 2 ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಇಂಜಿನ್ ಚೆನ್ನಾಗಿದೆ, ಟೈರ್ ಚೆನ್ನಾಗಿದೆ. ಈ 30,000 ಬಜೆಟ್ ಅಲ್ಲಿ ಗಾಡಿ ಹುಡ್ತಾ ಇರ್ತೀರಲ್ಲ ಅಂತವ್ರಿಗೋಸ್ಕರ ಈ ಗಾಡಿ ತರ್ಸಿಕ್ಕಿದ್ದೀನಿ. ಈ ಗಾಡಿಗೆಲ್ಲ 6 ಮಂತ್ಸ್ ಇಂಜಿನ್ ವಾರಂಟಿ ಕೊಡ್ತೀನಿ, 6 ಮಂತ್ಸ್ ಬೈಬ್ಯಾಕ್ ಗ್ಯಾರಂಟಿ ಇರುತ್ತೆ, 70% ರೀಫಂಡಬಲ್ ಇರುತ್ತೆ. ಓಕೆ ಸರ್. ಅಂಡ್ ಈ ವೆಹಿಕಲ್ಸ್ ಕಂಪ್ಲೀಟ್ಲಿ ಇದು ಎಷ್ಟು ಮೈಲೇಜ್ ಕೊಡ್ಬೋದು ಸರ್? ಏನೋ ಒಂದು ಸ್ಕೂಟಿ ಪೇಪರ್ ನಿಮಗೆ 35 ಇಂದ 40 ಕೊಡುತ್ತೆ ಮೈಲೇಜು. ಸ್ಪ್ಲೆಂಡರ್ 60-65 ಕೊಡುತ್ತೆ. ಓಕೆ. ಶೈನು 60-65 ಕೊಡುತ್ತೆ. ಡಿಸ್ಕವರ್ 150 ಬಂದು ನಿಮಗೆ 45 ಇಂದ 50 ಕೊಡುತ್ತೆ. ಓಕೆ ಸರ್, ಸೂಪರ್ ಸರ್. ಅಂಡ್ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಎಫ್ ಜಿನಾ? ಇದು ಎಫ್ ಜಿ ವರ್ಷನ್ 2 65 ಹೇಳ್ತಾರ. ಅದು 60,000 ರೂಪಾಯಿ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. ಗಾಡಿ ಚೆನ್ನಾಗಿದೆ, ನೀಟ್ ಆಗಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ಸಾರಿ ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇದೆ. 24 ಮಾಡಲು SP ಶೈನು 92 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 80 ಫೈನಲ್ ಆಗುತ್ತೆ. ಬರೀ 4,000 ಕಿಲೋಮೀಟರ್ ಓಡಿದೆ, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಶೈನು 2012 ಮಾಡಲು 32,000 ರೂಪಾಯಿ ಫೈನಲ್ ಆಗುತ್ತೆ. 2012 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ, ಫೈನಲ್ 32. ಓಕೆ ಸರ್. ಈಗ ಹೇಳೋ ಪ್ರೈಸ್ ಅದ್ಮೇಲೆ ಒಂದು 5,000 ಟ್ರಾನ್ಸ್ಫರ್ ಮತ್ತೆ ಇದೆಲ್ಲ ಡಾಕ್ಯುಮೆಂಟೇಶನ್ ಚಾರ್ಜ್, ಟ್ರಾನ್ಸ್ಫರ್ ಚಾರ್ಜ್, ಇನ್ಶೂರೆನ್ಸ್ ಚಾರ್ಜ್ 5,000 ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂದ್ರೆ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ನಿಮ್ GST ಅಂತಾರಲ್ಲ, ಈ ತರ ಡಾಕ್ಯುಮೆಂಟೇಶನ್ ಚಾರ್ಜ್ ಮಾಡ್ಕೊಂಡಾಗ ವೆಹಿಕಲ್ ನಿಮ್ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿ, ವೆಹಿಕಲ್ ನಿಮ್ ಹೆಸರು ಇನ್ಶೂರೆನ್ಸ್ ಮಾಡಿಸ್ಕೊಟ್ರೆ ಅದು ಡಾಕ್ಯುಮೆಂಟೇಶನ್ ಕ್ಲಿಯರ್ ಆಗಿರುತ್ತೆ. ಮೇನ್ ಅದು ಮ್ಯಾಂಡೇಟರಿ ಇದೆ, ಅದು ಮರಿಬೇಡಿ ಸ್ನೇಹಿತರೆ. ನಾವ್ ಏನ್ ಬೆಲೆ ಹೇಳ್ತೀವೋ ಅದ್ರಲ್ಲಿ ಅಡಿಷನಲ್ ಚಾರ್ಜಸ್ ಇರುತ್ತೆ. ನಮ್ದ್ರಲ್ಲಿ ಆಫರ್ ಇರಲ್ಲ, ನಾನು ಆಫರ್ ಕೊಡೋ ಮನುಷ್ಯ ಅಲ್ಲ. ಪೆಟ್ರೋಲ್ ಕೊಡಲ್ಲ, ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡಲ್ಲ, ಹೆಲ್ಮೆಟ್ ಕೊಡಲ್ಲ. ಏನಿದೆ ಓಪನ್ ಟು ವೆಹಿಕಲ್ ಜೆನ್ಯೂನ್ ಆಗಿ ಕೊಡ್ತೀನಿ. ನಾನು ಕೊಡೋ ಗಾಡಿ ತಗೊಂಡು ಇಟ್ಕೊಂಡು 5 ಇಯರ್ಸ್ ಆರಾಮಾಗಿರ್ತೀರಾ, 5 ವರ್ಷ ಆರಾಮಾಗಿರ್ತೀರಾ. ಇದು ನನ್ನ ಗ್ಯಾರಂಟಿ. ಓಕೆನಾ? ಇದು 23 ಮಾಡಲು ಜುಪಿಟರ್ ZX ಗಾಡಿ ಸೂಪರ್ ಆಗಿದೆ, 9,000 ಕಿಲೋಮೀಟರ್ ಓಡಿದೆ, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಇದು ಜುಪಿಟರ್ ZX ಎಕ್ಸ್ ಕನೆಕ್ಟ್ ಅಂತ ಕರೀತಾರೆ. ಇದು ಬ್ಲೂಟೂತ್ ಗಾಡಿ. ಇದು ಅದು ನಿಮಗೆ ನಾರ್ಮಲ್ ZX ಮಾಡಲು, ಇದು ಬ್ಲೂಟೂತ್ ಮಾಡಲು. ಬರೀ 9,000 ಕಿಲೋಮೀಟರ್ ಓಡಿದೆ, ಗಾಡಿ ನೀಟ್ ಆಗಿದೆ. ಇದು ಗಾಡಿ ಬಂದು ಸ್ನೇಹಿತರೆ ನಿಮಗೆ 88 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 88,000 ರೂಪಾಯಿ, 82-83 ರೇಂಜಲ್ಲಿ ಫೈನಲ್ ಆಗುತ್ತೆ. ಇದು 84 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 78-79 ಈ ಬೆಲೆ ಮಾಡಿಸ್ಕೊಡ್ತೀನಿ. 23 ಮಾಡಲು ಜುಪಿಟರ್ ZX ಮಾಡಲ್. ಈಗ ಹೊಸದು ಆನ್ ರೋಡ್ ಪ್ರೈಸ್ ಎಷ್ಟಿರುತ್ತೆ? ಇದು ಶೋರೂಮ್ ಅಲ್ಲಿ ನಿಮಗೆ 1,10,000 ಇತ್ತು, ಇವಾಗ ಸ್ಟಾಪ್ ಆಗಿದೆ. ಇದು ಶೋರೂಮ್ ಅಲ್ಲಿ 1,18,000 ಇತ್ತು, ಇವಾಗ ಸ್ಟಾಪ್ ಆಗಿದೆ. ಇವಾಗ ಜುಪಿಟರ್ 125 ಅಂತ ಮಾಡಲ್ ಚೇಂಜ್ ಮಾಡಿದ್ದಾರೆ. ಬಟ್ ಜನ ಜಾಸ್ತಿ ಕೇಳೋದು ಈ ಮಾಡಲ್ಗಳನ್ನ. ಇದು ತುಂಬಾ ಚೆನ್ನಾಗಿದೆ, ಬಂಬಾಟ್ ಮೈಲೇಜ್ ಬರುತ್ತೆ ಸ್ನೇಹಿತರೆ. ಇದು ಜುಪಿಟರ್ ಜುಪಿಟರ್ ಅಂತೀನಿ, ಡಿಯೋ 125 ಗಾಡಿಗಳು 3 ವೆಹಿಕಲ್ ತುಂಬಾ ಚೆನ್ನಾಗಿದೆ, ನೀಟ್ ಗಾಡಿ. ಮಾಡೆಲ್ ಸರ್ ಇದು 24 ಮಾಡಲು. 24 ಮಾಡಲ್. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ದೀರಾ ಸ್ನೇಹಿತರೆ? ರೆಡ್ ಬ್ಲಾಕ್ ವಿತ್ ರೆಡ್ ಕಲರ್ ಬಂದು ನಿಮಗೆ 24 ಮಾಡಲು 90,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 85 ಮಾಡಿಸ್ಕೊಡ್ತೀನಿ. 24 ಮಾಡಲು ಸ್ನೇಹಿತರೆ. ಇದು ಬಂದು ನೆವಿ ಬ್ಲೂ ಅಂತ ಕರೀತಾರೆ. ನೆವಿ ಬ್ಲೂ ಅಂದ್ರೆ ನಿಮಗೆ ಇಂಕ್ ಬ್ಲೂ, ಇದು ಮ್ಯಾಜಿಕ್ ಬ್ಲೂ ಅಂತ ಕರೀತಾರೆ. ಡೇ ಟೈಮ್ ಅಲ್ಲಿ ನಿಮಗೆ ಬ್ಲೂ ಆಗಿ ಕಾಣಿಸುತ್ತೆ, ನೈಟ್ ಟೈಮ್ ಅಲ್ಲಿ ಬ್ಲಾಕ್ ಆಗಿ ಕಾಣಿಸುತ್ತೆ. ಇದು ಬಂದು ನಿಮಗೆ 95 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 90,000 ಮಾಡಿಸ್ಕೊಡ್ತೀನಿ. ಸೇಮ್ 95 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 90,000 ಮಾಡಿಸ್ಕೊಡ್ತೀನಿ. ಇದು ಬ್ಲಾಕ್ ಅಂಡ್ ಗ್ರೇ ಚೆನ್ನಾಗಿದೆ ಸರ್. ಕಿಲೋಮೀಟರ್ಸ್ ಸರ್, ಕಿಲೋಮೀಟರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ? ಎಲ್ಲ ಬಿಲೋ 10. 3 ಗಾಡಿಗಳು 10,000 ಒಳಗೇನೆ ಓಡಿರೋದು, ಸಿಂಗಲ್ ಓನರ್ ಗಾಡಿಗಳು, ನೀಟ್ ಗಾಡಿಗಳು, ನೀಟ್ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಜುಪಿಟರ್ ಬ್ಲಾಕ್ ಇಲ್ಲೊಂದಿದೆ ನೋಡಿ. ಜುಪಿಟರ್ ಬ್ಲಾಕ್ ಬ್ಲೂಟೂತ್ ಕನೆಕ್ಷನ್, 23 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. ಇದು ಸೇಮ್ 88 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಇದು ಬ್ಲೂಟೂತ್ ವರ್ಷನ್ ಗಾಡಿನೇ. ಮೀಟರ್ ಇಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗಿ ಬರುತ್ತೆ ನಿಮ್ಗೆ. ಗಾಡಿ ಬರೀ 10,000 ಓಡಿದೆ, 10,000 ಓಡಿರೋದು, ಒಬ್ಬರೇ ಓನರು, ಇನ್ಶೂರೆನ್ಸ್ 88 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ನೀಟ್ ಪೀಸು ಜುಪಿಟರ್ 110 ZX ಮಾಡಲ್ ಸ್ನೇಹಿತರೆ. ಇದು ಆಕ್ಟಿವಾ 125cc 23 ಮಾಡಲು, 78 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, 78. ವ್ಯಾಪಾರ ಕೂತ್ಕೊಂಡ್ರೆ 72-73 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. 72-73 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಈ 3 ಜುಪಿಟರ್ 125 ಮಾಡಲು, 3 24 ಮಾಡಲ್ಲೇನೆ. ಇದು ಬ್ಲೂಟೂತ್ ವರ್ಷನ್ ರೆಡ್ ಬಂದು, ಇದು ಬ್ಲೂಟೂತ್ ಕಲರು, ಡಿಜಿಟಲ್ ಮೀಟ್ರು ಎಲ್ಲ ಪ್ರತಿಯೊಂದು ಚೇಂಜ್ ಆಗುತ್ತೆ. ಇದು ನಿಮಗೆ ನಾರ್ಮಲ್ ವರ್ಷನ್. ಇದೆರಡು ಶೋರೂಮ್ ಅಲ್ಲಿ ನಿಮಗೆ 118 ಇದೆ, ಇದು 126 ಇದೆ. ನಾನು ನಿಮ್ಗೆ ಶೋರೂಮ್ ಬೆಲೆಗಿನ್ನ ಈ ಗಾಡಿ ನಿಮಗೆ ನಾನು 90,000 ಕೊಡ್ತೀನಿ. ಇದು ಬಂದು ನಿಮಗೆ 93 ಕೊಡ್ತೀನಿ. ಇದು 3,000 ಓಡಿದೆ, ಇದು 10,000 ಓಡಿದೆ, ಇದು 6,000 ಓಡಿದೆ. ಇದು 24 ಮಾಡಲು,
1,05,000 ಹೇಳ್ತಾ ಇರೋದು 97, 98 ಗಾಡಿ ಆಗುತ್ತೆ. ವೆಹಿಕಲ್ ನೀಟ್ ಆಗಿದೆ ಸ್ನೇಹಿತರೆ. ಇದು ಬಂದು ನಿಮಗೆ RC200 23 ಮಾಡಲು 190 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 180 ಇಂದ 185 ರೇಂಜ್ ಮಾಡಿಸ್ಕೊಡ್ತೀನಿ. ಬರೀ 8,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ ಪೀಸು. ಓಕೆ ಸ್ನೇಹಿತರೆ, ಇಷ್ಟು ಫುಲ್ ಆಕ್ಸೆಸ್ ಇದು. ಮೊದಲನೇ ಗಾಡಿ ಬಂದು 22 ಮಾಡಲು, ಸಿಂಗಲ್ 22 ಮಾಡಲು, ಸೆಕೆಂಡ್ ಓನರ್ ಇದು. ಓಕೆ, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. ಗಾಡಿ ಓಡಿರೋದು ಬರೀ 9,000. ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 88, ಫೈನಲ್ 85, 86 ಆಗುತ್ತೆ. ಗಾಡಿ ನೀಟ್ ಆಗಿದೆ ಸ್ನೇಹಿತರೆ. ಇದು 86 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಫೈನಲ್ 80,000 ರುಪೀಸ್ ಕೊಡ್ತೀನಿ. 80,000 ಕೊಡಿ ತಗೊಂಡೋಗಿ ಗಾಡಿನ. ಈ ಗಾಡಿ ನೀಟ್ ಆಗಿದೆ. ಮ್ಯಾಗ್ವಿಲ್ ಗಾಡಿ, ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಸ್ನೇಹಿತರೆ. 24 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಇದು ಡ್ರಮ್ ಬ್ರೇಕ್ ವೆಹಿಕಲ್. 1,02,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 90 ಇಂದ 95 ಆಗುತ್ತೆ, ಫೈನಲ್ ಆಗುತ್ತೆ ಸ್ನೇಹಿತರೆ. ಇದು ಬ್ಲೂಟೂತ್ ವರ್ಷನ್. ನಿಮ್ಗೆ ಐಸ್ ಕಲರ್ ಅಂತ ಕರೀತಾರೆ ಇದನ್ನ. ನಿಮ್ಗೆ ಡಬಲ್ ಕಲರ್ ಬರುತ್ತೆ. ಕ್ರೀಮು ಇದು ಬರುತ್ತೆ. 24 ಮಾಡಲು, 9,000 ಕಿಲೋಮೀಟರ್ ಅಷ್ಟೇ ಓಡೋದು. ಗಾಡಿ ಬೆಲೆ ಹೇಳ್ತಾರೆ ಬಂದು 1,15,000, 1,10,000 ಗೆ ಗಾಡಿ ಕೊಡ್ತೀನಿ ಸ್ನೇಹಿತರೆ. 1,10,000 ಕೊಡ್ತೀನಿ. ಈ ವೈಟ್ ಬಂದು ನಿಮಗೆ 1,05,000 ರೂಪಾಯಿ ಫೈನಲ್ ಆಗುತ್ತೆ. ಗಾಡಿ 2024 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಮ್ಯಾಗ್ ವಿಲ್ ಡಿಸ್ಪ್ಲೇ ಗಾಡಿ ಸ್ನೇಹಿತರೆ. 23 ಮಾಡಲು, ಸ್ಕೂಟಿ ಪೆಪ್, ಬರೀ 8,000 ಓಡೋದು. ಒಬ್ಬರೇ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. 68 ಹೇಳ್ತಾ ಇರೋದು. 65 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಗಾಡಿ. ಬರೀ 8,000 ಓಡಿರೋದು. 65,000 ತಗೊಂಡು ಹೋಗ್ಬೋದು ಸ್ನೇಹಿತರೆ. ಡಿಯೋ 24 ಮಾಡಲು, ಡಿಯೋ 110cc ಇದು. 85 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 80 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. ಗಾಡಿ ಚೆನ್ನಾಗಿದೆ. 2024 ಮಾಡಲು ಸ್ನೇಹಿತರೆ. ಇದು ಬಂದು ನಿಮ್ಗೆ ಪಲ್ಸರ್ 125N ಹೊಸ ಮಾಡಲ್ ನೋಡಿ ಯಾವ ತರ ಇದೆ. ಹೊಸ ಫುಲ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ನೋಡಿ. 25 ಮಾಡಲು, ಬರೀ 2 ತಿಂಗಳು ಹಳೆದು. 1,10,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ನೀವು ಇಲ್ಲಿ ಬಂದ್ರೆ, ನಮ್ಮ ಆಫೀಸ್ ಬಂದ್ರೆ ನಿಮ್ಗೆ 1 ಲಕ್ಷ ಮೇಲೆ 1,05,000 ಒಳಗೆ ಈ ಗಾಡಿ ಫೈನಲ್ ಆಗುತ್ತೆ. ಗಾಡಿ ಚೆನ್ನಾಗಿದೆ. 2025, 2 ತಿಂಗಳು ಹಳೆದು. ಯಾಕೆ ಸರ್ ಇಷ್ಟು ಬೇಗ ಇದು ಸೇಲ್ ಮಾಡ್ತಾ ಇದಾರೆ? ತಗೊಂಡಿದ್ದಾರೆ, EMI ಕಟ್ಟಕ್ ಆಗ್ಲಿಲ್ಲ, ಸರೆಂಡರ್ ಮಾಡ್ಬಿಟ್ರು. ನಾನ್ ಬಿಡ್ಲಿಲ್ಲ, ತಗೊಂಡೆ. ಕಸ್ಟಮರ್ ಜೆನ್ಯೂನ್, ಇದು ವೆಹಿಕಲ್ ಜೆನ್ಯೂನ್. ಕಸ್ಟಮರ್ ನಾನು ಕೊಡೋ ಗಾಡಿ ಜೆನ್ಯೂನ್. ಮೀಟರ್ ಟ್ಯಾಂಪರಿಂಗ್, ಅಡ್ಜಸ್ಟ್ಮೆಂಟ್ ಅದೆಲ್ಲ ಮಾಡಲ್ಲ. ಜೆನ್ಯೂನ್ ಪೀಸ್ ಸ್ನೇಹಿತರೆ. ಇದು ಬಂದು N160, ಬರೀ 4,000 ಓಡಿರೋದು. 24 ಮಾಡಲು, 1,25,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಫೈನಲ್ 120 ರೇಂಜ್ ಅಲ್ಲಿ ಕೊಡ್ತೀನಿ. 2024 ಮಾಡಲು. ಶೈನು 2017 ಮಾಡಲು, 62, 57, 58 ಆಗುತ್ತೆ. ಗಾಡಿ ಚೆನ್ನಾಗಿದೆ. ಒಬ್ಬರೇ ಓನರ್, ಇನ್ಶೂರೆನ್ಸ್ ಅಲ್ಲಿ ಇದೆ ಸ್ನೇಹಿತರೆ. KTM ಡ್ಯೂಕ್ 200 15 ಮಾಡಲು, ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 1,20,000 ರೂಪಾಯಿ. 1,10,000 1,15,000 ಆಗುತ್ತೆ. 2015 ಮಾಡಲು, ಡ್ಯೂಕ್ 2015 ಮಾಡಲು. ಇದು R15 22 ಮಾಡಲದು. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು R15 ಬಂದು ನಿಮಗೆ 1,55,000, 145 ಇಂದ 150 ರೇಂಜ್ ಅಲ್ಲಿ ಆಗುತ್ತೆ. ಫೈನಲ್ ವರ್ಷನ್ 4 ಅದು. ಓಕೆ ಸರ್. ಅಂಡ್ ಆಕ್ಟಿವಾ ಸರ್? ಇದು ಫುಲ್ ಕಂಪ್ಲೀಟ್ 4 ಆಕ್ಟಿವಾ ಇದೆ ನೋಡಿ. ಮೊದಲನೇ ಗಾಡಿ ಬಂದು ನಿಮಗೆ 25 ಮಾಡಲು, ಬರೀ 1,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಬ್ಲೂಟೂತ್ ವರ್ಷನ್. ಮೀಟರ್ ನೋಡಿ, ಡಿಜಿಟಲ್ ಮೀಟರ್ ಬರ್ತವೆ. ಮೀಟರ್ ಬೇರೆ ಆಪ್ಷನ್ ಇದಾವೆ. ವೀಲ್ ಮ್ಯಾಗ್ವಿಲ್ ಗಾಡಿ. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ, ಈ ಗಾಡಿದು 1,04,000 ರೂಪಾಯಿ ಬೆಲೆ ಹೇಳ್ತಾ ಇದೀವಿ. 1,04,000 ಬೆಲೆ ಹೇಳ್ತಾ ಇದೀವಿ. ಶೋರೂಮ್ ಬೆಲೆ 1,18,000 ಇದೆ. ಇನ್ನ 5,000 ಡಿಸ್ಕೌಂಟ್ ಕೊಡ್ತೀನಿ, ಬಂದು ತಗೊಂಡೋಗಿ ಸ್ನೇಹಿತರೆ. 1,000 ಕಿಲೋಮೀಟರ್ ಅಷ್ಟೇ ಶೋರೂಮ್ ಬೆಲೆಗಿನ್ನ 20,000 ಬಿಟ್ಕೊಡ್ತೀನಿ. ಜೆನ್ಯೂನ್ 1,000 ಕಿಲೋಮೀಟರ್ ಅಷ್ಟೇ ಓಡೋದು. 25 ಮಾಡಲು. ಇದು 18 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 24 ಮಾಡಲು, ಒಂದು ಆಕ್ಟಿವಾ. ಫೈನಲ್ ನಿಮಗೆ 85 ರೇಂಜ್ ಅಲ್ಲಿ ಆಗುತ್ತೆ. ಗಾಡಿ ನೀಟ್ ಆಗಿದೆ. ಬರೀ 6,000 ಓಡಿದೆ. ಇದು 2024 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಇದು ಫೈನಲ್ ನಿಮಗೆ 85 ರೇಂಜ್ ಅಲ್ಲಿ ಆಗುತ್ತೆ. 89 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸ್ನೇಹಿತರೆ. ಇದು ಬಂದು 23 ಮಾಡಲು, 78 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 74, 75 ಕೊಡ್ತೀನಿ. K40 ವೆಹಿಕಲ್, ಚಿಕ್ಕಬಳ್ಳಾಪುರ ವೆಹಿಕಲ್ 74 ಫೈನಲ್ ಆಗುತ್ತೆ. 23 ಮಾಡಲು. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ನಾವು ಮಾಡಿದೀವಿ. ಗನ್ ಮೆಟಲ್ ಬುಲೆಟ್ ಇದೆ ನೋಡಿ. ಇದು ಗನ್ ಮೆಟಲ್ ಬುಲೆಟ್, ABS ಮಾಡಲ್. ಇದು ABS ವಿತೌಟ್ ABS ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು 180 ಇಂದ 185 ಎಕ್ಸ್ಪೆಕ್ಟ್ ಮಾಡ್ತಾರೆ. 150 ಇಂದ 160 ರೇಂಜ್ ಅಲ್ಲಿ ಗಾಡಿ ಆಗುತ್ತೆ. ಆಫೀಸ್ ವಿಸಿಟ್ ಕೊಡಿ. ಗಾಡಿ ಜೆನ್ಯೂನ್ ಆಗಿದೆ. ಕಸ್ಟಮರ್ ಈ ಗಾಡಿನ ಸೇಲ್ ಮಾಡ್ಕೊಡಕ್ ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಅಂತ ಹಾಕೊಂಡಿದೀನಿ. ಟೆಸ್ಟ್ ರೈಡ್ ಮಾಡಿ, ಇಷ್ಟ ಆದ್ರೆ ತಗೊಳ್ಳಿನೇ ಪರವಾಗಿಲ್ಲ. ಓಕೆ ವೀಕ್ಷಕರೇ, ನೀವು ನೋಡಬಹುದು ಸ್ಟಾಕ್ಸ್ ಗಳ ಬಗ್ಗೆ ರಾಮಮೂರ್ತಿ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಬಗ್ಗೆ ಅಂಡ್ ಶೋರೂಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸ್ಟಾಕ್ಸ್ ಗಳು ಹೆಂಗಿರುತ್ತೆ ಅಂತ, ಜೆನ್ಯೂನ್ ಆಗಿರುತ್ತೆ. ಅಂಡ್ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇನು ಡೌಟ್ ಇದ್ರು ಸರ್ದು ನಂಬರ್
ಕಾಂಟ್ಯಾಕ್ಟ್ ಲೊಕೇಶನ್ ಯಾವಾಗಲೂ ಇದ್ದೇ ಇರುತ್ತೆ. ಅಂಡ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ನನ್ನ ಕಸ್ಟಮರ್ಸ್ಗಳಿಗೆ, ನಿಮ್ ವೀಕ್ಷಿಸು ನನ್ನ ಕಸ್ಟಮರ್ಸ್ಗಳಿಗೆ ನಾನು ಹೇಳೋದು ಇಷ್ಟೇನೆ, ಬಿಲೀವ್ ಮಾಡಿ. ನೀವು ಇಟ್ಟಿರೋ ನಂಬಿಕೆನ ಯಾವತ್ತೂ ಹಾಳು ಮಾಡ್ಕೊಳ್ಳಲ್ಲ. ನಾನು ಫಸ್ಟ್ ನಂಬಿಕೆ ಉಳ್ಕೊಳ್ತೀನಿ, ಆಮೇಲೆ ನೋಡ್ತೀನಿ. ಈ ವೆಹಿಕಲ್ ನಂಬೇಡಿ ಸರ್, ಆ ವೆಹಿಕಲ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಂಬೇಡಿ. ನನ್ನ ನಂಬಿ, ನಾನು ಕೊಡೋ ಗ್ಯಾರಂಟಿ ವಾರಂಟಿ ನಿಮ್ಗೆ ಪಕ್ಕಾ ಸಿಗುತ್ತೆ. ನಾನು ಕೊಡೋ ಕ್ವಾಲಿಟಿ ನಿಮ್ಗೆ ಯಾವತ್ತೂ ನಿಮ್ಗೆ ಮೈನಸ್ ಆಗಲ್ಲ. ಇವತ್ತವರೆಗೂ ಲೋಕಲ್ ಐಟಮ್ ಹಾಕ್ಸಿಲ್ಲ, ಮುಂದೆನೂ ಹಾಕ್ಸಲ್ಲ. ನಾನು ಗಾಡಿ ತಗೊಂಡು ನೀವು 5 ವರ್ಷ ಹ್ಯಾಪಿ ಆಗಿರ್ತೀರಾ, ಇಷ್ಟೊಂದು ಮರಿಬೇಡಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ಸೊ ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡೋ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್. ಥ್ಯಾಂಕ್ ಯು.